ಅಬ್ದುಲ್ ರಜಾಕ್ ಮತ್ತು ಮೊಹಮ್ಮದ್ ನಯೀಮ್ ಅಂತ ಇವರಿಬ್ಬರು, ಇವ್ರ ಜೊತೆಗೆ ಬಾಬು ಅಂತ ಇವ್ರು 3 ಜನ, ಇವ್ರು ಸೇರ್ಕೊಂಡ್ಬಿಟ್ಟು ವಕ್ಫ್ ಪ್ರಾಪರ್ಟಿನ ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಈಗ ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿದೆ ಏನಕ್ಕೆಂದರೆ, ನಿಮಗೂ ಗೊತ್ತಿದೆ, ರಾಮನಗರದಲ್ಲಿ ಬೆಳಗೊಂಬೆ ವಿಲೇಜಲ್ಲಿ 59 ಎಕರೆ ಜಮೀನು, ಅದು ಕರ್ನಾಟಕ ಬೋರ್ಡ್ ಆಫ್ ವಕ್ಫ್ಗೆ ಸಂಬಂಧಪಟ್ಟಿದ್ದು. ಅದು ಸ್ವಲ್ಪ ಜನ ಫೋರ್ಜ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಅದು ಸೇಲ್ ಮಾಡೋದು ಪ್ರಯತ್ನ ಮಾಡಿದರು. ಆ ಬಗ್ಗೆ ನಮಗೆ ವರ್ತಮಾನ ಬಂತು. ಆ ವರ್ತಮಾನ ಬಂದಾಗ ನಾವು ಹೋಗಿ ಅಲ್ಲಿ ನೋಡಿದ್ವಿ. ರಾಮನಗರಕ್ಕೆ 2-3 ಸಲ ನಾವು ಭೇಟಿ ನೀಡಿದ್ವಿ. ಆ ಜಮೀನು ಹತ್ರನೂ ಹೋಗಿ ನೋಡಿದ್ವಿ, ಜಮೀನೆಲ್ಲ ನೋಡಿದ್ವಿ. ಆಮೇಲೆ ಸುಮಾರು ಡಾಕ್ಯುಮೆಂಟ್ಸ್ ಸಹ ನಮಗೆ ಬಂತು. ಆ ಡಾಕ್ಯುಮೆಂಟ್ ಎಲ್ಲ ನಾವು ವೆರಿಫೈ ಮಾಡಿದ್ವಿ. ವೆರಿಫೈ ಮಾಡಿದ ಮೇಲೆ ನಾವು ಕನ್ಕ್ಲೂಷನಿಗೆ ಬಂದ್ವಿ, ಅದು ವಕ್ಫ್ ಬೋರ್ಡ್ ಜಮೀನು ಅಂತ ಹೇಳಿಬಿಟ್ಟು. ಅದು ದಾನ ಮಾಡಿರೋದು, ರಸೂಲ್ ಸಾಹೇಬರು ದಾನ ಮಾಡಿರೋದು ಜಮೀನು ಮಸೂತಿಗೆ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಅದರದ್ದು ಇದು ದಾಖಲೆ ಪಾಣಿಯಲ್ಲಿ ಅವ್ರ ಹೆಸರಿದೆ, ಮಸ್ಜಿದಿಗೆ ದಾನ ಮಾಡಿರೋದು ಅಂತ ಹೇಳಿಬಿಟ್ಟು ಅದರಲ್ಲಿ ಬರೆದಿದೆ ಪಾಣಿಯಲ್ಲಿ. ಅದು ಪ್ಯೂರ್ಲಿ ವಕ್ಫ್ ಜಮೀನದು. ಇವರು ವಕ್ಫ್ ಜಮೀನು ಅಲ್ಲ ಅಂತ ಹೇಳಿಬಿಟ್ಟು ಏನೇನೋ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿಬಿಟ್ಟು, ಫೋರ್ಜ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಬಿಟ್ಟು ಅದು ಮಾರಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಅದು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಬಿಡುಗಡೆ ಮಾಡಿದೆ, ತೋರಿಸ್ದೆ ನಿಮ್ಮ ಪ್ರೆಸ್ನವರಿಗೆ. ಅದರಲ್ಲಿ ಅನೇಕ ಇದಿದೆ, ಡೌಟ್ಸ್ ಇದೆ ಅದರಲ್ಲಿ. ಇದು ಅಗ್ರಿಮೆಂಟ್ ಆಗಿರೋದು ದಿವಸ ಏನಂತ ಹೇಳಿದರೆ 17/5/25ಕ್ಕೆ 2025ಗೆ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಬಿಟ್ವೀನ್ ರಸೂಲ್ ಖಾನ್ ಸನ್ಸ್, 4 sons and 1 Muslim, and the agreement holder is ನಯೀಮುಲ್ಲಾ, ಮೊಹಮ್ಮದ್ ನಯೀಮ್. ಈ 4 ಜನ 5 ಜನ ಸೇರಿ ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಸಾಕ್ಷಿದಾರರು ಇದ್ದಾರೆ. ಆ ಸಾಕ್ಷಿದಾರಲ್ಲಿ ಒಬ್ಬ ರಜಾಕ್ ಅಂತಲೂ ಇದ್ದಾನೆ, ಅದರಲ್ಲಿ ಅಬ್ದುಲ್ ರಜಾಕ್ ಖಾನ್ ಅಂತಲೂ ಇದ್ದಾನೆ ಅವನಿಗೆ. ಆಮೇಲೆ ಇನ್ನೊಬ್ಬರು ಯಾರೋ ಇದ್ದಾರೆ, ಅವ್ರದ್ದು ಇದು ಗೊತ್ತಾಗ್ತಾ ಇಲ್ಲ. 2ನೇ ಸಾಕ್ಷಿ ಮತ್ತೊಬ್ಬರು ಯಾರೋ ಇದ್ದಾರೆ. ಈ ಡಾಕ್ಯುಮೆಂಟ್ ಎಲ್ಲ ನಾವು ನೋಡಿದ ಮೇಲೆ, ಪರಿಶೀಲನೆ ಮಾಡಿದ ಮೇಲೆ ನಮಗೇನು ಗೊತ್ತಾಯಿತು ಅಂತ ಹೇಳಿದರೆ, ಇವರೆಲ್ಲ ದೊಡ್ಡ ಫ್ರಾಡ್ಸ್ ಇವರೆಲ್ಲ. ಇದು ಒಂದೇ ಅಲ್ಲ, ಇನ್ನೂ ಮೈಸೂರಲ್ಲಿನೂ ಮಾಡಿದ್ದಾರೆ. ಒಬ್ಬ MLA ಫಾದರ್ ಜಮೀನು ಸಹ ಇವರು ಫೋರ್ಜ್ ಡಾಕ್ಯುಮೆಂಟ್ ಮಾಡಿ ಸೇಲ್ ಮಾಡಿದ್ದಾರೆ, ಅದರಲ್ಲಿಯೂ ಅರೆಸ್ಟ್ ಆಗಿದ್ದಾರೆ ಇವರೆಲ್ಲ. ಆಮೇಲೆ ಇದರಲ್ಲಿನೂ ಬುಡಾ ಸೈಟ್ಸಲ್ಲಿನೂ ಇವರು ಫ್ರಾಡ್ ಮಾಡಿ ಅದರಲ್ಲಿನೂ ಅರೆಸ್ಟ್ ಆಗಿದ್ದಾರೆ. ಇದು ಗ್ಯಾಂಗ್. ಈ ಗ್ಯಾಂಗ್ ಅವರು ಇವರು ಮೋಡಸ್ ಆಪರೆಂಡಿ ಏನಂತ ಹೇಳಿದರೆ, ಇವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಅವರಿಗೆ ಕಾಗದ ತೋರಿಸೋದಿಲ್ಲ ಏನಿದೆ ಅಂತ ಹೇಳಿಬಿಟ್ಟು. ಅವರಿಗೆ ಹೋಗಿಬಿಟ್ಟು ಹೇಳ್ತಾರೆ, ನಿಮ್ಮದು ಒಂದು ವಿಟ್ನೆಸ್ ಇದೆ ನಿಮ್ಮ ಫಾದರ್ದು, ಆದ್ದರಿಂದ ನೀವು ವಿಟ್ನೆಸ್ ಮಾಡಿಕೊಟ್ರೆ ನಿಮಗೂ ಏನೋ ನಾವು ಅದರಲ್ಲಿ ಭಾಗ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವ್ರಿಗೆ ಏನೋ ಇದು ಸುಳ್ಳು ಹೇಳಿ ಇವರಿಗೆ ಇದಕ್ಕೆ ಕರ್ಕೊಂಡು ಹೋಗಿ ರಾಮನಗರ ತಹಸೀಲ್ದಾರ್ ಆಫೀಸ್ ಇದಕ್ಕೆ ರಿಜಿಸ್ಟ್ರಾರ್ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ಇವ್ರು ಪೇಪರ್ ತೋರಿಸ್ದಂಗೆ ಪೇಪರ್ ಮೇಲೆ ಪೇಪರ್ ಇಟ್ಟು ದಸ್ತಖತ್ ಮಾಡಿಸ್ಕೊಂಡ್ರಂತೆ. ಜಲ್ದಿ ಮಾಡಿ, ಯಾಕಂತ ಹೇಳಿದರೆ ಇವರು ಸಬ್ ರಿಜಿಸ್ಟ್ರಾರ್ ಎಲ್ಲೋ ಮೀಟಿಂಗ್ ಇದೆ, ಅವ್ರಿಗೆ ಹೋಗ್ತಾ ಇದ್ದಾರೆ, ಆದ್ದರಿಂದ ಇದು ಕೆಲಸ ಮಾಡೋಗ್ತಾರೆ, ಇಲ್ಲಾಂದರೆ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಒತ್ತಾಯ ಮಾಡಿ ಅವ್ರ ಹತ್ರ ಅವರಿಗೆ ಏನು ಮಾಡ್ತಾರೆ ಇವರು ನೋಡಿ. ರಾಮನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ ಇವ್ರದ್ದು, ಈ 4 ಜನದ್ದು. ಇವರೇ ಓಪನ್ ಮಾಡಿಸ್ತಾರದು. ರೀಸೆಂಟ್ಲಿ ಅಕೌಂಟ್ ಓಪನ್ ಆಗಿರೋದು ಇದು 4 ಜನ: ಅಜ್ಮತುಲ್ಲಾ ಖಾನ್, ಅಮ್ಜದುಲ್ಲಾ ಖಾನ್, ಆಸಿಫುಲ್ಲಾ ಖಾನ್, ಫಾರೂಕುಲ್ಲಾ ಖಾನ್. ಈ 4 ಜನನೂ ರಸೂಲ್ ಸಾಹೇಬ್ರ ಮಕ್ಕಳು. ಇವ್ರಿಗೇನು ಮಾಡ್ತಾರೆ, 5ನೇ ತಾರೀಕು 5ನೇ ತಿಂಗಳು 2025ನಲ್ಲಿ 6,25,000 ಅಮೀರ್ ಸಾಹೇಬ್ರ ಅಕೌಂಟು, ಸೈಯದ್ ಅಮೀರ್ ಅಹಮದ್ ಅವರ ಅಕೌಂಟಿಂದ ಮೊಹಮ್ಮದ್ ನಯೀಮ್ ಅಲ್ಲಿಂದ ಕಳಿಸ್ತಾರೆ ಇವ್ರಿಗೆ. ಸೈಯದ್ ಅಮೀರ್ ಅಕೌಂಟಿಂದ ಕಳಿಸ್ತಾರೆ. ಅದೇ ದಿವಸ ಮಧ್ಯಾಹ್ನ ಏನು ಮಾಡ್ತಾರೆ, ಬೆಳಗ್ಗೆ ಕಳಿಸ್ತಾರೆ, ಮಧ್ಯಾಹ್ನ ಮೊಹಮ್ಮದ್ ನಯೀಮ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ದುಡ್ಡು ವಾಪಸ್ ತೊಗೊಂಡ್ಬಿಡ್ತಾರೆ.
ನೋಡಿ ಫ್ರಾಡ್ ಎಷ್ಟಾಗುತ್ತೆ. ತಿರ್ಗಾ 12ನೇ ತಾರೀಕು ತಿರ್ಗಾ ಒಂದು RTGS ಬರುತ್ತೆ NR ಎಂಟರ್ಪ್ರೈಸಸ್ಸಿಂದ. ಯಾರಿಗೆ? ಅಜ್ಮತುಲ್ಲಾ ಖಾನ್ ರಸೂಲ್ ಸಾಹೇಬ್ರ ಮಗನಿಗೆ. ಆ NR ಎಂಟರ್ಪ್ರೈಸಸ್ಸಿಂದ 6,25,000 ಬರುತ್ತೆ. ತಕ್ಷಣ ಅದೇ ದಿವಸ 12/2/5ಕ್ಕೆ ಮೊಹಮ್ಮದ್ ಫೈಸಲ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಈ ಮೊಹಮ್ಮದ್ ಫೈಸಲ್ ಯಾರು? ಇವನು ಸೈಯದ್ ಅಮೀರ್ ಯಾರು? ಇದು NR ಎಂಟರ್ಪ್ರೈಸಸ್ ಯಾರು? ಈ ಪ್ರಾಪರ್ಟಿಗೆ ದುಡ್ಡು ಕೊಡೋರು ಇವ್ರು ಯಾರು? ಯಾಕೆ ದುಡ್ಡು ಕೊಟ್ಟರು? ಇವರು ಸಹ ಇನ್ವಾಲ್ವ್ ಇದ್ದಾರಂತ ಆಯ್ತಲ್ಲ. ದುಡ್ಡು ಕೊಟ್ಟಿದ್ದವ್ರು ಸಹ ಇನ್ವಾಲ್ವ್ ಆಗಿರ್ತಾರೆ. ದುಡ್ಡು ಯಾಕೆ ಕೊಟ್ರಿ? ಅದು ಯಾಕೆ ಟ್ರಾನ್ಸ್ಫರ್ ಆಯಿತು? ಒಬ್ಬರು ದುಡ್ಡು ಕೊಡ್ತಾರೆ, ಇನ್ನೊಂದು ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಅಮ್ಜದುಲ್ಲಾ ಖಾನ್ ಹೆಸರಿಗೂ 1/1/2025ಗೆ ಮತ್ತು 2/1/2025ಗೆ ಒಂದು 2 ಇದು ಬರುತ್ತೆ, RTGS ಬರುತ್ತೆ. ಏನು ಒಂದು 5/5/2025ಗೆ ಒಂದು RTGS ಬರುತ್ತೆ, ಅಮೀರ್ ಅಹಮದಿಂದ ಬರುತ್ತೆ. 6ನೇ ತಿಂಗಳು 5ನೇ ನೆಕ್ಸ್ಟ್ ಡೇ ಮೊಹಮ್ಮದ್ ಫೈಸಲ್ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ತಿರ್ಗಾ ಆ ದುಡ್ಡು ಎಲ್ಲಿಂದ ಬಂತು, ಎಲ್ಲಿಂದ ಹೋಯಿತು, ಇನ್ನು ಒಂದು ಅಕೌಂಟಿಂದ ಬರ್ತಾ ಇದೆ, ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಅದೇ ಥರ 12/5ಕ್ಕೆ NR ಎಂಟರ್ಪ್ರೈಸಸ್ಸಿಂದ 6,25,000 ರೂಪಾಯಿ ಇವ್ರ ಅಕೌಂಟಲ್ಲಿ ಬರುತ್ತೆ ಅಮ್ಜದುಲ್ಲಾ ಖಾನ್ ಹೆಸರಿಗೆ. 13/5 ನೆಕ್ಸ್ಟ್ ಡೇ ಅದು ರಿಜ್ವಾನಾ ಬೇಗಮ್ ಅಂತ ಒಂದು ಲೇಡಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಈ ರಿಜ್ವಾನಾ ಬೇಗಮ್ ಯಾರು? ಈ NR ಎಂಟರ್ಪ್ರೈಸಸ್ ಯಾರು? ಇವ್ರು ದುಡ್ಡು ಯಾಕೆ ಕೊಡ್ತಾ ಇದ್ದಾರೆ ಇವರಿಗೆ? ಮತ್ತೆ ವಾಪಸ್ ಯಾಕೆ ಹೋಗ್ತಾ ಇದೆ ದುಡ್ಡು ಅವ್ರ ಅಕೌಂಟಲ್ಲಿ? ಇನ್ನೊಂದು ಆಸಿಫುಲ್ಲಾ ಖಾನ್, ಇನ್ನೊಬ್ಬರು ಸನ್ನು ರಸೂಲ್ ಖಾನ್ಗೆ, ಅವರು ಇದರಲ್ಲಿ 7/5/2025ಗೆ NR ಎಂಟರ್ಪ್ರೈಸಸ್ಸಿಂದ ಒಂದು ದುಡ್ಡು ಬರುತ್ತೆ 6,25,000. ಮೊಹಮ್ಮದ್ ಫೈಸಲ್ ಹೆಸರಿಗೆ ನೆಕ್ಸ್ಟ್ ಡೇ ಟ್ರಾನ್ಸ್ಫರ್, ಅದೇ ದಿವಸ ಸಾಯಂಕಾಲ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅದು ದುಡ್ಡು. ಇವ್ರ ಹತ್ರ ಇವ್ರು 4 ಜನ ಇವ್ರ ಮಕ್ಕಳು, ರಸೂಲ್ ಸಾಹೇಬ್ರ ಮಕ್ಕಳ ಹತ್ರ ಇವರು ಮೊದಲೇ ಚೆಕ್ ಸೈನ್ ಮಾಡಿಸ್ಕೊಂಡಿದ್ರಂತೆ. ಅದು ನಾವು ಇದರಲ್ಲಿ ಹಾಕ್ತೀವಿ ಅಂತ ಚೆಕ್ ಸೈನ್ ಮಾಡಿಸ್ಕೊಂಡಿರ್ತದೆ, ಅಗ್ರಿಮೆಂಟಲ್ಲಿ ಹಾಕಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಏನು ಮಾಡ್ತಾರೆ, ಆಸಿಫುಲ್ಲಾ ಅಕೌಂಟಲ್ಲಿ ಅದೇ ಥರ 1/1/2025ಗೆ 1/1/2025ಇಂದ 2/1/2026ಗೆ ಒಂದು RTGS ಬರುತ್ತೆ. ಯಾರ ಹೆಸರಿಂದ? NR ಎಂಟರ್ಪ್ರೈಸಸ್ಸಿಂದ ತಿರ್ಗಾ ಬರುತ್ತೆ 6,25,000. ತಿರ್ಗಾ ಮಧ್ಯಾಹ್ನ ಅದು ಟ್ರಾನ್ಸ್ಫರ್ ಆಗುತ್ತೆ. 12ನೇ ತಾರೀಕು 5ನೇ ತಿಂಗಳಲ್ಲಿ ತಿರ್ಗಾ ಒಂದು ಸೈಯದ್ ಅಮೀರ್ ಅಹಮದಿಂದ ಒಂದು ಇದು ಬರುತ್ತೆ 6,25,000. ಅದು ರಿಜ್ವಾನಾ ಬೇಗಮ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ತಿರ್ಗಾ ಅದು ದುಡ್ಡು. ಅದೇ ಥರ ಫಾರೂಕ್ ಅಕೌಂಟಲ್ಲಿ ಬರುತ್ತೆ 6,25,000. ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಅವ್ರ ಹತ್ರ ಏನೂ ಇರೋದಿಲ್ಲ ಅವ್ರ ಬ್ಯಾಂಕಲ್ಲಿ. ಒಂದು ಕೈಯಿಂದ ಕೊಟ್ಟಿದ್ದಾರೆ, ಒಂದು ಕೈಯಿಂದ ತಗೊಂಡಿದ್ದಾರೆ. ಆಮೇಲೆ ಅಗ್ರಿಮೆಂಟಲ್ಲಿ ಒಂದು ಮಾತು ಹೇಳ್ತಾರೆ ಇವರು, ಏನಂತ ಹೇಳಿದರೆ, ನಾವು 4,50,00,000 ರೂಪಾಯಿ ನಾವು ಕೊಟ್ಟಿದ್ದೀವಿ ಇವ್ರಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. 19/5/2025ಗೆ ನಾವು 50 ಲಕ್ಷ ರೂಪಾಯಿ ಕ್ಯಾಶಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅಗ್ರಿಮೆಂಟಲ್ಲಿ ತೋರಿಸ್ತಾರೆ. ಕ್ಯಾಶಲ್ಲಿ ನೀವು 50 ಲಕ್ಷ ರೂಪಾಯಿ ಎಲ್ಲಿಂದ ತಂದ್ರಿ ಕೊಡೋದಕ್ಕೆ? ಎಲ್ಲಿಂದ ಬಂತು ಆ ಕ್ಯಾಶು? ಕ್ಯಾಶ್ ಎಲ್ಲಿಂದ ನೀವು ಕೊಡಿ? ನೀವು ಈ ಲಾ ಪ್ರಕಾರ ನೀವು 20,000ದಿಂದ ಜಾಸ್ತಿ ಕ್ಯಾಶಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. IT ರೂಲ್ಸ್ ಪ್ರಕಾರ 20,000 ನೀವು ಕ್ಯಾಶ್ ಕೊಡೋಕ್ಕೆ ಸಾಧ್ಯ ಅಷ್ಟೇ. 20,000 1 ರೂಪಾಯಿ ಕೊಡೋಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ ಗೌರ್ಮೆಂಟಿಂದ. 20,000 ಒಂದು ಕೊಟ್ಟರೆ ನಿಮ್ಮದು ಎನ್ಕ್ವೈರಿ ಆಗುತ್ತೆ. ಇದು 50 ಲಕ್ಷ ನೀವು ಇದರಲ್ಲಿ ತೋರಿಸ್ತಾ ಇದ್ದೀರಲ್ಲ, ಎಲ್ಲಿಂದ ಬಂತು ಈ ದುಡ್ಡು? ಯಾರು ಕೊಟ್ಟರು? ಯಾರಿಂದ ಯಾರಿಗೆ ಹೋಯಿತು? ಆಮೇಲೆ ಇದು ನೀವು ಬೆಳಗ್ಗೆ ಹಾಕಿ ಸಾಯಂಕಾಲ ತಕ್ಕೊಳ್ತಾ ಇದ್ದೀರಲ್ಲ ಈ ದುಡ್ಡಿದು, ಇದು ಮನಿ ಲಾಂಡ್ರಿಂಗ್ ಇದರಲ್ಲಿ ಬರುತ್ತೆ. ಇದು ಮನಿ ಲಾಂಡ್ರಿಂಗ್ ಮಾಡಿದ್ದೀರಾ ನೀವು ಇದರಲ್ಲಿ. 50 ಲಕ್ಷದಲ್ಲಿ ನೀವು ಇದು ಮಾಡಿದ್ದು IT ರೂಲಲ್ಲಿ ಬರುತ್ತೆ. ಇದು IT ರೂಲ್ ಪ್ರಕಾರ, ಲಾ ಪ್ರಕಾರ ನೀವು 20,000ದಿಂದ ಜಾಸ್ತಿ ಕೊಡೋಂಗಿಲ್ಲ. 50 ಲಕ್ಷ ಇದಾಗಿದೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಬೇಕು. 50 ಲಕ್ಷ ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಹೆಂಗೆ ಬಂತು ಅದು ಅಂತ ಹೇಳ್ಬಿಟ್ಟು. ಇನ್ನೊಂದು ಇದರಲ್ಲಿ ಬೆಳಗ್ಗೆ ಬಂದು ಸಾಯಂಕಾಲ ವಾಪಸ್ ಹೋಗ್ತಾ ಇದೆ ದುಡ್ಡು. ಇದರಲ್ಲಿ ಮನಿ ಲಾಂಡ್ರಿಂಗಲ್ಲಿ ED ಇದು ತನಿಖೆ ನಡೆಸಬೇಕು, ED ತನಿಖೆ ಮಾಡಬೇಕು. ಈ ಎರಡೂ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು
31 ತಾರೀಕಿಗೆ ನಾನು ಇ ಡಿ ಅಫಿಷಿಯಲ್ಸ್ನ ಇ ಡಿ ಡೈರೆಕ್ಟರ್ನ ನೋಡೋದು ಪ್ರಯತ್ನ ಮಾಡ್ತೀನಿ. ನೋಡಿಬಿಟ್ಟು ಇದೊಂದು ಕಂಪ್ಲೇಂಟ್ ಕೊಟ್ಟು ನಾನು ಇದು ಎನ್ಕ್ವೈರಿ ನಾನು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ತೀರ್ಮಾನಿಸಿದ್ದೀನಿ. ಇದರಲ್ಲಿ ನಾನು CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಚೇರ್ಮನಿಗೆ ನಾನು ನೋಡ್ತೇನೆ ಹೋಗಿಬಿಟ್ಟು ಡೆಲ್ಲಿಯಲ್ಲಿ, ಅವ್ರಿಗೂ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಇದ್ರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲಿಂದ ಬಂತು ಇದು 50 ಲಕ್ಷ ಹೆಂಗೆ ಕೊಟ್ಟರು ಇವರು, ಯಾರು ವಸೂಲಿ ಮಾಡಿದರು, ಯಾರು ತಗೊಂಡ್ರು, ಯಾಕಂತ ಹೇಳಿದರೆ ರಸೂಲ್ ಸಾಹೇಬ್ರ ಮಕ್ಕಳು ಹೇಳ್ತಾರೆ ನಮ್ಮಲ್ಲಿ 1 ರೂಪಾಯಿನೂ ಕೊಟ್ಟಿಲ್ಲ ಇವರು, ಬರೀ ಬಾಯಿ ಮಾತಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ದ್ರೋಹ ಮಾಡಿ ನಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಇವರು, ನಮ್ಮ ಹತ್ರ ಯಾವುದು ದುಡ್ಡು ಬಂದಿಲ್ಲ ಅಂತ ಹೇಳಿಬಿಟ್ಟು ಮಸೂತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದಾರೆ ಅವರು. ಆದ್ದರಿಂದ ಇದು ತನಿಖೆ ಆಗಲೇಬೇಕು ಅಂತ ಹೇಳಿಬಿಟ್ಟು IT ಡಿಪಾರ್ಟ್ಮೆಂಟ್ಗೂ ಒತ್ತಾಯ ಮಾಡ್ತೀನಿ, ನಾನು ಇಡಿಗೂ ಒತ್ತಾಯ ಮಾಡ್ತೀನಿ. ನಾನು ಅವ್ರ ಈ ಇಬ್ಬರಿಗೇನು ನಾನು ಡೆಲ್ಲಿಯಲ್ಲಿ ನಾನು ಐ ಆಮ್ ಗೋಯಿಂಗ್ ಆನ್ 31st. ಐ ವಿಲ್ ಟ್ರೈ ಟು ಮೀಟ್ ದೀಸ್ ಪೀಪಲ್ in Delhi and see that I'll file a complaint against these people and request for an inquiry in these 2 episodes. Number 2, ಇವರೆಲ್ಲ ಕದೀಮರು, ಕಳ್ಳರು, ವಫ್ ಕಳ್ಳರು ಇವರೆಲ್ಲ. ಇದು ಒಂದೇ ಅಲ್ಲ, ವಫಲ್ಲಿ ಎಲ್ಲ ಒಂದು ಮಾಡಿರೋದು. ಮೈಸೂರಲ್ಲಿ ಒಬ್ಬ MLA ಫಾದರ್ ಹೆಸರಿಗೆ ಒಂದು ಪ್ರಾಪರ್ಟಿ ಇತ್ತು. 2022ರಲ್ಲಿ ಈ ಗ್ರೂಪ್ ಏನು ಮಾಡಿದೆ, ಅದು ಬೇರೆಯವ್ರ ಹೆಸರಿಗೆ ಇದು ಮಾಡಿಬಿಟ್ಟು ಡಾಕ್ಯುಮೆಂಟ್ ಫೋರ್ಜ್ ಮಾಡಿಬಿಟ್ಟು ಅದು ಲ್ಯಾಂಡ್ ಮಾಡಿಬಿಟ್ರು, ಆ ಸೈಟ್ ಮಾಡಿಬಿಟ್ರು ಯಾರಿಗೂ. ಆ MLA ಫಾದರಿಗೆ ಗೊತ್ತಾದಾಗ ಅವ್ರು ತಕ್ಷಣ ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನಲ್ಲಿ, ಎನ್ಕ್ವೈರಿ ಆಗುತ್ತೆ. ಅದು ಎನ್ಕ್ವೈರಿ ಆದ ತಕ್ಷಣ FIR ರಿಜಿಸ್ಟರ್ ಮಾಡಿಕೊಂಡು ಈ ಗ್ರೂಪ್ನವ್ರಿಗೆ ಒಬ್ಬರಿಗೆ ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಆ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ, ಅರೆಸ್ಟ್ ಮಾಡ್ತಾರೆ ಇವ್ರಿಗೆ. ಆಮೇಲೆ ಮೇಲೆ ಇದ್ದಾರೆ, ಇನ್ನೂ ಕೇಸ್ ನಡೀತಾ ಇದೆ, ಅರೆಸ್ಟ್ ಮಾಡ್ತಾರೆ ಒಬ್ಬರನ್ನ. ಆಮೇಲೆ ಈ ಗ್ರೂಪ್ ಇದರಲ್ಲಿನೇ ಅಲ್ಲ, ಇನ್ನೊಂದು ಮುಡಾ ಕೇಸಲ್ಲಿ ಅನೇಕ ಸೈಟ್ಸ್ಗಳು, ಮುಡಾ ಸೈಟ್ಸು ಮೈಸೂರು ಅರ್ಬನ್ ಅಥಾರಿಟಿ ಸೈಟ್ಸಲ್ಲಿನೂ ಇವ್ರು ಫ್ರಾಡ್ ಮಾಡಿದರು. ಅನೇಕ ಸೈಟ್ಸು ಫ್ರಾಡ್ ಮಾಡಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಇವರೆಲ್ಲ ಮಾರಿದ್ದಾರೆ. ಅದೂ ಇದು ಬಂದಾಗ ಮೊನ್ನೆ ಎನ್ಕ್ವೈರಿ ಆದಾಗ ಅದರಲ್ಲಿನೂ ಇವರು ಅರೆಸ್ಟ್ ಆದರು, ಮುಡಾ ಸೈಟ್ಸಲ್ಲಿನೂ ಅರೆಸ್ಟ್ ಆದರು. ಈಗ ಮೊದಲೇ ಯಾರೋ ಅದರಲ್ಲಿ ಒಬ್ಬ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಎಲ್ಲ ಈ ವಿಡಿಯೋ ರೆಕಾರ್ಡಿಂಗ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ, ಇವರೆಲ್ಲ ಮಾತಾಡ್ತಾ ಇರೋದು ಇದು ಮಾಡ್ತಾ ಇರೋದು ಎಲ್ಲ ನಮ್ಮ ಹತ್ರ ಇದೆ. 1, 2, 3, 4 ಅಲ್ಲ, 10 ರೆಕಾರ್ಡ್ ಇದ್ದಾವೆ ನಮ್ಮ ಹತ್ರ, ಒಂದೊಂದೇ ಬಯಲು ಮಾಡ್ತೀವಿ ನಾವು. ಇದರಲ್ಲಿ ಯಾರೋ ಯಜಮಾನ ಅಂತ ಹೇಳ್ಬಿಟ್ಟು ಯಜಮಾನ್ರ ಹೆಸರು ಬರ್ತಾ ಇದೆ. ಯಜಮಾನ್ರ ಮನೆಯಲ್ಲಿ ನಾನು ಕುಂತಿದ್ದೀನಿ, ಅವ್ರ ಬಂಗ್ಲೆಯಲ್ಲಿ ಕುಂತಿದ್ದೀನಿ, ಬಂದುಬಿಡಿ ಇಲ್ಲಿ, ನಿಮಗೆಲ್ಲ ಅವ್ರು ಕಾಪಾಡ್ತಾರೆ, ನಿಮಗೆಲ್ಲ ನೋಡ್ಕೊಳ್ತಾರೆ, ಏನೂ ಆಗೋದಿಲ್ಲ, ನಿಮಗೆ ಹೆದರಬೇಡಿ, ನಾವು ಅವರು ಯಜಮಾನ್ರು ಹೇಳಿದ್ದಾರೆ ನಿಮ್ಮ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ರು. ಯಾರಿದು ಯಜಮಾನ್ರು ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ಈ ಯಜಮಾನಂದು ಒಬ್ಬ ವ್ಯಕ್ತಿನ ನಾನು ಕಾಂಟ್ಯಾಕ್ಟ್ ಮಾಡೋದು ಪ್ರಯತ್ನ ಮಾಡಿದೆ ನಿನ್ನೆ, ಹೇಳೋಣ ಇವ್ರಿಗೆ ಕೇಳಿಸೋಣ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ವಾಪಸ್ ಫೋನ್ ಮಾಡಿಲ್ಲ, ವಾಪಸ್ ಫೋನ್ ಮಾಡಿದ್ರೆ ನನಗೇನೂ ಚಿಂತೆ ಇಲ್ಲ. ಅವ್ರಿಗೆ ಬೇಕಾದರೆ ಬರಲಿ ನಮ್ಮ ಹತ್ರ ತೋರಿಸ್ತೀವಿ, ಇಲ್ಲ ಅಂತೇಳಿ ನಾವು ಬಯಲು ಮಾಡೋದೆ. ಯಜಮಾನ್ರಲ್ಲಿ ಚೀಫ್ ಮಿನಿಸ್ಟ್ರಲ್ಲಿ ನಮಗೇನು ಬೇಕು, ನಮ್ಮ ಆಸ್ತಿ ನಮಗೆ ಉಳಿಬೇಕು, ಅವ್ನು ಯಾವನ ಇರಲಿ, ನಮಗೇನು ಬೇಕು ಅದರಿಂದ. ಅದು ಯಾವುದೇ ಒಂದು ಚಾನ್ಸ್ ನಾವು ಕೊಡಬೇಕಾಗಿತ್ತು. ನೀವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ಲ ನಿಮ್ಮದು ಹೇಳಿ ಅಂತ ಹೇಳಿಬಿಟ್ಟು, ನಿಮ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರು ಹೆಂಗೆ ತೊಗೊಳ್ತಾ ಇದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ ಅಂತ ಹೇಳ್ತಿದ್ದೆ ನಾನು ಅಷ್ಟೇ. ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಹೇಳಿದರೆ ನೀವು ಇನ್ವಾಲ್ವ್ ಇದೆ ಅಂತ ಆಯ್ತಲ್ಲ, ಅಲ್ಲಿಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ವಾಲ್ವ್ಮೆಂಟ್ ನಿಮ್ಮದು ಬಂತಲ್ಲ ಅದರಲ್ಲಿ. ಆದ್ದರಿಂದ ಅವರು ನನಗೆ ವಾಪಸ್ ಫೋನ್ ಮಾಡಿಲ್ಲ. ಯಾರು ಆ ಯಜಮಾನ್ರದ್ದು ಒಂದು ಸಮೀಪ ಇರೋ ಒಂದು ವ್ಯಕ್ತಿಗೆ ನಾನು ಫೋನ್ ಮಾಡಿದೆ, ಆದರೆ ಅವ್ರು ನನಗೆ ವಾಪಸ್ ಫೋನ್ ಮಾಡಿಲ್ಲ, ನಾನು ಸುಮ್ಮನಾದೆ. ಈಗ ಅವ್ರಿಗೇನ ಬೇಕು ಕೇಳಬೇಕು, ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳಬೇಕು ಅಂತ ಹೇಳಿದರೆ ಸ್ವಲ್ಪ ನಾನು ತೋರಿಸ್ತೀನಿ ಅವ್ರಿಗೆ. ಅದರಲ್ಲಿ ಆ ಯಜಮಾನ್ರದ್ದು ಹೆಸರು ತಗೊಂಡಿರೋದು ತೋರಿಸ್ತೀವಿ ಸ್ವಲ್ಪ, ನಾವು ಎಲ್ಲ ತೋರ್ಸೋಕ್ಕೆ ಹೋಗೋದಿಲ್ಲ ನಾವು. ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ, ನೋಡೋಣ ಅವ್ರು ಮುಂದೆ ಬಂದರೆ ಅದು ಇದು ಮಾಡ್ತೀವಿ. ಇಲ್ಲ ಅಂತ ಹೇಳಿದರೆ ಮುಂದೆ ಪ್ರೆಸ್ ಕಾನ್ಫರೆನ್ಸಲ್ಲಿ ವಿಲ್ ಟೇಕ್ ಆ್ಯಕ್ಷನ್, ವಿಲ್ ಬ್ರೀಫ್ ಎವ್ರಿಥಿಂಗ್ ಟು ದಿ ಪ್ರೆಸ್. ಏನೇನಾಗಿದೆ ಎಲ್ಲ ನಾವು ಪ್ರೆಸ್ ಮುಂದೆ ಇಡ್ತೀವಿ. ನಮ್ದಕ್ಕೇನು ನಮ್ಗೆ ಯಾರು ಬಿರೋದ ನಮ್ಮ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಡಿ. We are only trying to save the Waqf property, that's all. That is our intention, nothing else.
ಕೆಲವು ದಿವಸಕ್ಕೆ ಮುಂಚೆ ನಾವು ರಾಮನಗರಲ್ಲಿ ಇರತಕ್ಕಂಥ ವಕ್ಫ್ ಜಾಯ್ದಾದ್ ಬಗ್ಗೆ ಕೆಲವರು ಸೇರಿ ಅದು ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅದ್ರ ಬಗ್ಗೆ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ರಜಾಕ್ ಮತ್ತು ಮೊಹಮ್ಮದ್ ನಯೀಮ್ ಅಂತ ಇವರಿಬ್ಬರು, ಇವ್ರ ಜೊತೆಗೆ ಬಾಬು ಅಂತ ಇವ್ರು 3 ಜನ, ಇವ್ರು ಸೇರ್ಕೊಂಡ್ಬಿಟ್ಟು ವಕ್ಫ್ ಪ್ರಾಪರ್ಟಿನ ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟರು. 24ನೇ ಇಸ್ವಿ 2024 16ನೇ ತಾರೀಕು 8ನೇ ತಿಂಗಳು 2024ನಲ್ಲಿ ಒಂದು GPA ತೊಗೊಳ್ತಾರೆ ಇವರು. ನಬಿ ಸಾಹಬ್ ಅಂತ ಒಬ್ಬರು ಅವ್ರ ಮೊಮ್ಮಕ್ಕಳಿಂದ 59 ಎಕರೆ ಜಮೀನು ಮಾರಾಟ ಮಾಡೋಕ್ಕೆ GPA ನಯೀಮ್ ತೊಗೊಳ್ತಾನೆ. ಮತ್ತು ಮೇ ತಿಂಗಳಿನಲ್ಲಿ 25ನಲ್ಲಿ ರಜಾಕ್ ರಸೂಲ್ ಸಾಬ್ ಅಂತ ಅವ್ರ ಮಕ್ಕಳಿಂದ ಒಂದು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ. ಆ ಸೇಲ್ ಅಗ್ರಿಮೆಂಟು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗ್ತದೆ. ಆ ಸೇಲ್ ಅಗ್ರಿಮೆಂಟ್ನಲ್ಲಿ ಅವ್ರಿಗೆ ಒಂದು 4.25 ಕೋಟಿ ರೂಪಾಯಿ ಕೊಟ್ಟಿದ್ವಿ ಅಂತ ಬರೆದಿದ್ದಾರೆ. 4 ಕೋಟಿ ಚೆಕ್ ಮೂಲಕ 50 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಅಂತ. ಅದು ಮತ್ತು ಅದ್ರ ಜೊತೆಗೆ ಒಂದು NOC ಆಚೆ ಬರ್ತದೆ. ವಕ್ಫ್ ಬೋರ್ಡಿಂದ NOC ಇಶ್ಯೂ ಮಾಡಿದ್ದಾರೆ, ಇದು ಈ ಜಾಗ ಬಂದು ವಕ್ಫ್ದು ಇಲ್ಲ ಅಂಥೇಳಿ. ಅದು ಫ್ಯಾಬ್ರಿಕೇಟೆಡ್ ಇರ್ತದೆ. ಅದ್ರ ಬಗ್ಗೆ ವಕ್ಫ್ ಆಫೀಸಿಂದ ಒಂದು FIR ಆಗ್ತದೆ. FIR ಆದಮೇಲೆ ಅವರೆಲ್ಲ ಹೋಗಿ ಕೆಲವರು ಜಾಮೀನು ತಗೊಳ್ತಾರೆ, ಕೆಲವ್ರಿಗೆ ಜಾಮೀನು ಸಿಗ್ತದೆ, ಕೆಲವರು ಹೋಗಿ ಒಂದು ಅಬ್ದುಲ್ ರಜಾಕ್ ಅವನಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿದೆ. ಅವನು ಆ ನೋಟಿಸ್ಗೆ ಹೈಕೋರ್ಟಿಂದ ಸ್ಟೇ ಮಾಡಿಸವನೆ. ಇದು ಮಧ್ಯ ರಂಜಾನ್ ತಿಂಗಳಿನಲ್ಲಿ ಆ 4 ಜನ ರಸೂಲ್ ಸಾಬ್ರ ಮಕ್ಕಳು ಅಜ್ಮತುಲ್ಲಾ, ಆಸಿಫುಲ್ಲಾ, ಇವರೆಲ್ಲ 4 ಜನನೂ ಒಂದು ಕಂಪ್ಲೇಂಟನ್ನ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ನಮಗೆ ಏನೂ ಗೊತ್ತಿರಲಿಲ್ಲ, ನಮಗೆ ಬಂದು ಇವ್ರು ನಯೀಮ್ ಹೇಳ್ದ, ನಿಮ್ಮ ತಂದೆಯವ್ರ ಹೆಸರಿನಲ್ಲಿ ಒಂದು ಜಾಗದಲ್ಲಿ ನಿಮ್ಮ ತಂದೆಯವರು ಒಂದು ಡಾಕ್ಯುಮೆಂಟಲ್ಲಿ ಸೈನ್ ಹಾಕಿದ್ದಾರೆ ವಿಟ್ನೆಸ್ ಆಗಿ, ಅದಕ್ಕೆ ನಾವು ಆ ಜಾಗ ಪರ್ಚೇಸ್ ಮಾಡ್ತಾಯಿದ್ದೀವಿ, ನೀವು ಬಂದು ಒಂದು ಸಿಗ್ನೇಚರ್ ಹಾಕಿದ್ರೆ ನಿಮಗೆ ನಾವು ದುಡ್ಡು ಕೊಡ್ತೀವಿ, ನಿಮಗೂ ಅನುಕೂಲ ಆಗ್ತದೆ ಅಂತ. ಇವರು ಒಪ್ಕೊಂಡ್ಬಿಟ್ಟು ಮೇ ತಿಂಗಳಿನಲ್ಲಿ ಇವನು ಒಂದು ರಿಜಿಸ್ಟರ್ ಮಾಡ್ತಾರೆ, ಅಗ್ರಿಮೆಂಟು. ಆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡುವಾಗ ಅಗ್ರಿಮೆಂಟ್ನಲ್ಲಿ ಏನು ಬರೆದಿದ್ದಾರೆ ಅಂತ ತೋರಿಸಲೇ ಇಲ್ಲ. ಅದ್ರ ಮೇಲೆ ಏನೋ ಪೇಪರ್ ಇಟ್ಕೊಂಡ್ಬಿಟ್ಟು ಮಾಡಿದ್ದಾರೆ. ಅವರು ಒಂದು ವಿಡಿಯೋನ ರಿಲೀಸ್ ಮಾಡಿದ್ರು, ಯಾರು ಆ 4 ಜನ. ಹೀಗೆ ಇವನು ಏನಕ್ಕೋಸ್ಕರ ಇದು ಮಾಡಬೇಕು? ಒಂದು ಕಡೆ ಒಬ್ಬರ ಹತ್ರ GPA ತೊಗೊಳ್ತಾನೆ, ಇನ್ನೊಬ್ಬರ ಹತ್ರ ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ಇದು ಒಂದು ದೊಡ್ಡ ಅಪರಾಧ. ಈ ವಕ್ಫ್ ಬೋರ್ಡ್ ಅವರು ಕಂಪ್ಲೇಂಟ್ ಮಾಡಿದ್ದು ಬೇರೆ NOC ಬಗ್ಗೆ. ಈಗ ನಾವು ವಕ್ಫ್ ಬೋರ್ಡ್ ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ, ಈ ವಕ್ಫ್ ಆಸ್ತಿನ ಇವರು ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದಕ್ಕೆ ಸೆಕ್ಷನ್ 54ನಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಕ್ರಿಮಿನಲ್ ಕಂಪ್ಲೇಂಟ್ ಕೊಡಬೇಕು ಅಂತ ವಕ್ಫ್ ಬೋರ್ಡ್ಗೆ ಕೇಳ್ಕೊಳ್ತಾ ಇದ್ದೀವಿ. ಈ ಅಬ್ದುಲ್ ರಜಾಕ್, ನಯೀಮ್, ಬಾಬು ಇವರೆಲ್ಲ ಏನು ಇಲ್ಲಿ ಮಾತ್ರ ಇಲ್ಲ, ಇವರು ಮೈಸೂರಿನಲ್ಲಿನೂ ಸಹ ಒಂದು 2 ಪ್ರಾಪರ್ಟಿ ನಮ್ಗೆ ಗೊತ್ತಿರೋಂಗೆ, ಒಬ್ಬರು MLA ಅವ್ರ ತಂದೆಯವ್ರ ಹೆಸರಿನಲ್ಲೇ ಇರ್ತಕ್ಕಂಥ ಪ್ರಾಪರ್ಟಿ, ಆಮೇಲೆ ಮೂಡಾನಲ್ಲಿ 100/80 ಸೈಟ್ಸ್ನ ಫೋರ್ಸ್ ಡಾಕ್ಯುಮೆಂಟ್ ಮಾಡಿ ಇವರೆಲ್ಲ ಮಾರಾಟ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ. ಇವತ್ತು ಏನಂದರೆ, ಯಾವ ಕಾರಣಕ್ಕೋ ನಾವು ಇರಲಿ, ಜಾಮಾ ಮಸೀದಿಯವರು ಮ್ಯಾನೇಜಿಂಗ್ ಕಮಿಟಿ ಇರಲಿ, ಅಥವಾ ರಾಮನಗರಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಯಾರೋ ಇವ್ರಿಗೆ ಆ ಜಾಗ ಮಾರಾಟ ಮಾಡೋಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ. ಅದು ವಕ್ಫ್ ಸೊತ್ತು, ವಕ್ಫ್ಗೆ ಸೇರಬೇಕು. ವಕ್ಫ್ ಬೋರ್ಡ್ ಅವರು ಇವ್ರ ಮೇಲೆ ಕ್ರಮ ತಗೊಳ್ಬೇಕು, ಅಷ್ಟೇ ನಮ್ಮ ಉದ್ದೇಶ.